ಸರ್, ಈಗ ಜಮೀರ್ ಅಹಮದ್ ಅವರು ಮಾತನಾಡಿದರೆ ಎನ್ನಲಾದಂತ ಆಡಿಯೋ ವೈರಲ್ ಆಗ್ತಾ ಇದೆ. ಹ್ಞೂ ರೀ ಸರ್. ಉಪಚುನಾವಣೆಯಲ್ಲಿ ಷಡ್ಯಂತ್ರ ಮಾಡಿದ್ರು, ತಮ್ಮ ಸೋಲ್ಸೋಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು ಅನ್ನೋದು ಆಡಿಯೋ ವೈರಲ್ ಆಗಿದೆ. ಅದೇ ಸರ್, ಈಗ ನಿಮಗೂ ಗೊತ್ತು, ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ, ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿನಿ. ಈಗ ಆಲ್ರೆಡಿ ಒಂದಿಬ್ಬರ ಮೇಲೆ ಕ್ರಮ ಆಗಿದೆ. ಹ್ಞೂ ರೀ. ಈಗ ಪಾರ್ಟಿ ಒಳಗೆ ಈ ಥರ ಇದ್ದು ಈ ಥರ ಮಾಡಿದ್ರೆ ಎಲ್ರಿಗೂ ಸಮಸ್ಯೆ ಇದೆ. ಹ್ಞೂ ರೀ. ಇಲ್ಲ, ಇದು ನೀವು ನೋಡಿರ, ಇದು ಪ್ರತಿ ಎಲೆಕ್ಷನಲ್ಲಿ ಯಾವ್ದಾರ ಪಕ್ಷ ಇರಲಿ ಹಿಂಗೆ ಇರ್ತವ್ರಿ. ನೀವು ನ್ಯೂಸ್ ಅವರೇ ಕವರ್ ಮಾಡ್ತೀರಾ, ಎ ಟೀಮು ಬಿ ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು, ಅದು ಒಂದು ಪದ್ಧತಿ ಐತಿ. ಆಮೇಲೆ ಅದನ್ನೇ ಭಾಳ ಜನ ಹಂಗೆ ಮುಂದುವಯ್ತಾರೆ ಎಲೆಕ್ಷನ್ನಲ್ಲಿ. ಆದರೆ ಯಾರ್ಯಾರು ಏನೇನು ಮಾಡಲ್ಲ, ಆ್ಯಂಟಿ ಪಾರ್ಟಿ ಬಿಹೇವ್ ಮಾಡ್ತಾರೆ, ಅದು ಯಾರಿಗೂ ಚೆನ್ನಾಗಿ ಅನ್ಸಲ್ಲ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಸೊ ಏನೈತಿ, ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ರಿ ಸರ್. ಈಗ ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು, ಅಲ್ಲಿ ವೋಟ್ ಹಾಕಿಸ್ಬೇಕು ಅಂತ ಹೇಳಿದ್ರು. ಸ್ಪಷ್ಟವಾಗಿ ಪ್ರೆಡಿಕ್ಷನ್ ಆ ಥರ ಇರಲೇ ಇಲ್ಲ, ಅಷ್ಟು ವೋಟಿಂಗ್ ಬರ್ತದೆ ಅನ್ನೋದು ಇರಲಿಲ್ಲ. ಆ ರೀತಿ ವೋಟಿಂಗ್ ಆಯಿತು, ವ್ಯವಸ್ಥಿತವಾಗಿ ತಮ್ಮ ಸೋಲ್ಸಕನೇ ಷಡ್ಯಂತ್ರ ಆಯಿತು. ಇಲ್ರಿ, ನೀವೇ ನೋಡಿದ್ರಿ, ಆ ಕ್ಲಿಪ್ನಲ್ಲೇ ಕ್ಲಿಯರಾಗಿ ಕಾಣ್ತು. ಅದು BJPನೂ ಇನ್ವಾಲ್ವ್ ಇತ್ತು. BJP ಅವ್ರ ಕ್ಯಾಂಡಿಡೇಟ್ ಹೆಸರು ತಗೊಂಡಿದ್ರು, ಸ್ಪಷ್ಟವಾಗಿ ಮಾತಾಡಿದ್ರು ಅವ್ರ ಜೊತೆ ಅಂತಾನೆ ಒಂದು ಪಾರ್ಟ್ ಇತ್ತು ಕ್ಲಿಪ್ನಲ್ಲಿ. BJP ಕ್ಯಾಂಡಿಡೇಟ್ ಇದ್ರು, SDPI ಕ್ಯಾಂಡಿಡೇಟ್ ಇದ್ರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ರು. ಸೊ ಇದು ಕ್ಲಿಯರಾಗಿ ಗೊತ್ತಾಯಿತು. ಈಗ ನಮ್ದು ಎಲ್ಲರದು ಅದೇ ಒಂದು ಕ್ವೆಶ್ಚನ್ ಇತ್ತಲ್ರ, ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲದು ಸ್ಪಷ್ಟವಾಗಿ ಗೊತ್ತಾಯ್ತದೆ, ಇವರೆಲ್ಲರೂ ಒಗ್ಗಟ್ಟಾಗೆ ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ. SDPI BJP ಸಮರ್ಥ ಅವರೆಲ್ಲರೂ ನಾವು ಒಗ್ಗಟ್ಟಾರ ಮಾಡ್ತಾರೆ ಸಮರ್ಥ. ಅದು ಅಟ್ಲೀಸ್ಟ್ ಚೂರು ಏನಂತಾರೆ, ಧೈರ್ಯ ಇದ್ದರೆ ಜೊತೆಗೆ ಬರಬೇಕಿತ್ತು. ನಾವೆಲ್ಲರೂ ವೋಟ್ಸ್ ಒಂದೇ ಸರ್ತಿ ಮಾಡ್ತೀವಿ ಅಂದರೆ ಹಂಗಾರ ಗೆಲ್ಬೋದಿತ್ತು ಅವರು. ಆದರೆ ಗೆಲ್ಲಕ್ಕಾಗಲಿಲ್ಲ, ಯಾಕಂದರೆ ಅವ್ರದ್ದು ಅದೇ ಏನಂತಾರೆ ಪ್ಲ್ಯಾನ್ ಇತ್ತು ಯಾವಾಗಲೂ. ಎಲ್ಲರನ್ನ ಜನನ್ನ ಮತದಾರರನ್ನ ಎಲ್ಲರೂ ಡಿವೈಡ್ ಮಾಡಿ ಗೆಲ್ಲೋದು, ಅದೇ ಅವ್ರದ್ದು ಷಡ್ಯಂತ್ರ ರೀ ಸರ್. ಆಮೇಲೆ ಅದು ನಡೆಯಲ್ಲ. ನಮ್ಮ ದುಗಮ್ಮ ಅಂಥವೆಲ್ಲ ಕೆಲ್ಸಗಳು ಅಂಥವು ಮಾಡೋರಿಗೆ ಊರಿನಲ್ಲಿ ಬೆಳೆಯೋಕೆ ನಡೆಯಲ್ರಿ. ಗೆಲುವಿನ ನಂತರ ಕಡಿಮೆ ಆಗೋಕ್ಕೆ ಇದು ಒಂದು ಕಾರಣ ಆಯ್ತು ಅಂತ. ಹ್ಞೂ ರೀ ಸರ್, ನೀವು ನೋಡಿದ್ರೆ ಇವರು ಷಡ್ಯಂತ್ರದಿಂದನೇ ಚೂರು ಗೆಲ್ಲಕ್ಕೆ ಸಾಧ್ಯ ಅವರಿಗೆ. ಇಲ್ಲಾಂದರೆ ಸ್ಪಷ್ಟವಾಗಿ ಜನ ಜೊತೆ ಮನೆ ಹೋಗೋದು. ಈಗ ನಾವು ಹಳ್ಳಿಗೆ ಬಂದೀವಿ, ಬಸಪುರಕ್ಕೆ ಬಂದೀವಿ, ಒಂದೆರಡು ಸ್ಕೂಲಿಂದ ರೂಮಿಂದ ಉದ್ಘಾಟನೆ ಮಾಡಿದ್ವಿ. ಸ್ಟೂಡೆಂಟ್ಸು ಫಸ್ಟ್ ಸ್ಟ್ಯಾಂಡರ್ಡಿಂದ ಇತ್ತು, LKG UKG ಈಗ ಶುರು ಮಾಡಿ ಇಂಥವು ನಮ್ಮ ಕೆಲ್ಸಗಳೇನಿದಾವಲ್ರಿ, ಇಂಥವೇ ಗುರುತಿಸಿ ಜನ ಗ್ರಾಮಸ್ಥರು ಎಲ್ಲರೂ ನಮ್ಮನ್ನು ಗೆಲ್ಸರ್ರಿ ಸರ್. ಸೊ ಇಂಥವು ಕೆಲಸಗಳು ಮಾಡಲಿ, ಅವರು ಷಡ್ಯಂತ್ರ ಮಾಡಬೇಡ್ಲಿ. ಅಲ್ಲಿ ಮನೆಗೆ ಬಂದರು, ಹ್ಞೂ ರೀ, ಸಿಹಿ ಮುತ್ತು ಕೊಟ್ಟರು, ಆಮೇಲೆ ಈ ಥರ ಆಡಿಯೋ ಅಂತಂತಂದರೆ ಹೇಗೆ? ಅದಕ್ಕೆ ಆ ಆಡಿಯೋ ಏನೈತಿ ವೆರಿಫೈ ಮಾಡಲಿ ಸರ್, ವೆರಿಫೈ ಮಾಡಲಿ. ನಿಮಗೂ ಗೊತ್ತಿರ್ತದೆ, ಅದೆಲ್ಲ ಫೊರೆನ್ಸಿಕ್ಸ್ ಇರ್ತೈತಲ್ಲ, ವಾಯ್ಸಿಂದು ವೆರಿಫೈ ಮಾಡೋದು ಎಲ್ಲದು. ನೀವು ನ್ಯೂಸ್ ಅವರು ಅದೆಲ್ಲ ಮಾಡಿರಿ, ಮುಂದುವೈರಿ. ಬಟ್ ಏನೈತಿ, ಹೈಕಮಾಂಡ್ ಮೇಲೆ ಬಿಟ್ಟಿನಿ, ದೇವ್ರ ಮೇಲೆ ಬಿಟ್ಟಿನಿ. ಆಗಿದ್ದಂತೂ ಇದು ಆಗಿದ್ದು ನಿಜ ಅಂತ ಇಲ್ಲ, ಅದೇ ಆ ಆಡಿಯೋ ಕ್ಲಿಪ್ ವೆರಿಫೈ ಮಾಡಬೇಕು, ವೆರಿಫೈ ಮಾಡಲಿ. ಅದಾದ್ಮೇಲೆ ಏನು ಆ್ಯಕ್ಷನ್ ಯಾರು ತಗೊಂತಾರೆ ಅವ್ರ ಆ್ಯಕ್ಷನ್ ತಗೊಳ್ಳಿ. ನಿಜ ಅನ್ಸುತ್ತೆ. ಹ್ಞೂ, ನಿಮಗೆ ನಿಜ ಅನ್ಸತ್ರ? ಮತ್ತೆ ನಿಮಗೆ ನಿಜ ಅನ್ಸುತ್ತೆ? ಆಡಿಯೋ ಕ್ಲಿಪ್ ಹೊರತಾಗಿಯೂ ಆಡಿಯೋ ಕ್ಲಿಪ್ ಬಿಟ್ಟು ಬೇರೆ ದಿನ ವಿಚಾರ ಮಾಡಿದ್ರು ಆ ವೇಳೆ ಚುನಾವಣೆ ವೇಳೆ ಪರಿಸ್ಥಿತಿ ಹಾಗೆ ಇತ್ತಲ್ಲ ಸರ್? ಹ್ಞೂ ರೀ ಸರ್. ಸೊ ಅದೇ ಒಂದು ಸಪೋರ್ಟಿಂಗು, ಒಂದು ಏನಂತಾರೆ ಇದು ಚೂರು ಏನಂತಾರೆ ನಮ್ಮ ಕ್ವಿನ್ಸಿಡೆನ್ಷಿಯಲ್ ಎವಿಡೆನ್ಸು ಅಂಥದ್ದು ಬೇಡ. ಅಂದರೆ ಇದು ಸಿಮಿಲರ್ ಎವಿಡೆನ್ಸ್ ಅಂತ ಸತ್ಯ ಅಂತ ನಮ್ಮದು ಅದೆಲ್ಲ. ಆಮೇಲೆ ವೆರಿಫೈ ಮಾಡಿರಿ, ಯಾರು ಏನು ಆ್ಯಕ್ಷನ್ ತಗೊಳೋದೈತಿ ಪಕ್ಷ ತಗೊಂತೈತಿ. ನಿಮ್ಮದೇ ಪಕ್ಷದ ನಾಯಕರು SDPIಗೆ ಬಹಿರಂಗವಾಗಿ ಸಪೋರ್ಟ್ ಮಾಡಿದ್ರ ಅಂತ, BJPಗೆ ಸಪೋರ್ಟ್ ಮಾಡಿದ್ರ ಅಂತ ಅಲ್ಲಿ ನಿಮಗೆ ಒಂದು ಆಂತರಿಕ ಒಂದು ಚರ್ಚೆ ಅಂತ ಇರುತ್ತೆ ಪಕ್ಷದಲ್ಲಿ, ಸೋಲಾಗ್ಲಿ ಗೆಲುವಾಗ್ಲಿ. ಈಗ SDPIಗೆ ಅಷ್ಟು ಮತಗಳು ಬರೋಕ್ಕೆ ಕಾರಣ ಏನು ತಮ್ಮ? ಇಲ್ಲ, ಆಡಿಯೋ ಕ್ಲಿಪ್ನಲ್ಲಿ ನೀವು ನೋಡಿದ್ರಲ್ರ, BJP ಅವರು SDPI ಅವರು ಆಮೇಲೆ ಅವ್ರ ಸಪೋರ್ಟರ್ಸ್ BJP SDPI ಸಪೋರ್ಟರ್ಸ್ ಅವರು ಯಾವ ಲೆಕ್ಕಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಏನೈತಿ, ಹೈಕಮಾಂಡ್ ಡಿಸಿಷನ್ ತಗೊಂತದ್ರಿ ಸರ್. ಅದ್ರ ಮೇಲೆ ದೇವರು ನೋಡ್ಕೊಂತದ್ರಿ ಸರ್. ಯಾಕಂದರೆ ಇಂಥವೆಲ್ಲ ಮಾಡಿದ್ರೆ ದಯವಿಟ್ಟು ನಾನು ರಾಜಕೀಯ ಹೊಸಬರು ಇರ್ಬೋದು, ನಾವು ಯುವಕರು, ಅದಕ್ಕೆ ನಾವು ಬರೀ ಎಲ್ಲರ ಹೋದ್ರೆ ಕೆಲಸದ ಬಗ್ಗೆ ಮಾತಾಡ್ತೀವಿ, ಕೆಲಸ ಮುಂದುವೈತೀವಿ. ಹಂಗಾರ ಅವ್ರು ಮುಂದೋಗ್ಲಿ, ಷಡ್ಯಂತ್ರ ಮಾಡೋದು ಬಿಡ್ರಿ ಅಂತ ಹೇಳಿ ನನ್ನ